ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಟ್ರೈನಲ್ಲಿ ಹೋಗ್ತಾ ಆಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಗೈಸ್, ಇದು ನನ್ನ ಫಸ್ಟ್ ವಿಡಿಯೋ. ಆಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ಎಕ್ಸಾಮ್ ಇತ್ತು ನಮ್ದು, ಫೈನಾನ್ಷಿಯಲ್ ಅಕೌಂಟಿಂಗ್ ಅಂಡ್ ರಿಪೋರ್ಟಿಂಗ್ ಅಂತ. ಇವಾಗ 12 ಗಂಟೆ ಆಗಿದೆ, ಇನ್ನೊಂದು 2 ಅವರಲ್ಲಿ ಎಕ್ಸಾಮ್ ಇದೆ. ಎಕ್ಸಾಮ್ ಮುಗಿಸ್ಕೊಂಡ್ ಬಂದು ಟ್ರಿಪ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ. ನಿನ್ನೆ ನೈಟೇ ಪ್ಲಾನ್ ಮಾಡಿದ್ವಿ, ಡೈರೆಕ್ಟ್ ಆಗಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬಿಡೋಣ ಅಂತ ಇವತ್ತು ಹೋಗ್ತಾ ಇದೀವಿ. ನೀವು ಡೇಟ್ ನೋಡ್ಬೋದು, ಇವತ್ತು 13. ಇನ್ನು 2 ದಿನ ಟೈಮ್ ಇದೆ. 2 ದಿನ ಫುಲ್ ಟ್ರಿಪ್ ಮಾಡೋಣ ಅಂತ ಮಾಡ್ಕೊಂಡಿದೀವಿ. ಸೊ ಬನ್ನಿ ಗೈಸ್. ಕಾಲೇಜಿಗೆಲ್ಲ ರೆಡಿ ಆಗಿದ್ದೀನಿ. ನನ್ನ ಬ್ಯಾಗ್ ತಗೊಂಡು ಇದೇ ನಾನು ಕಾಲೇಜಿಗೆ ತಗೊಂಡು ಹೋಗೋದು ಮತ್ತೆ ಟ್ರಿಪ್ಪಿಗೆ ತಗೊಂಡು ಹೋಗೋ ಬ್ಯಾಗು. ಸೊ ಬನ್ನಿ ಹೋಗೋಣ. ಇವಾಗ ಕಾಲೇಜಿಗೆ ಹೋಗ್ತಾ ಇದ್ದೀನಿ ಎಕ್ಸಾಮ್ ಬರೆಯೋಕೆ. ಹಂಗೆ ಕುತ್ಕೊಂಡು ಸ್ವಲ್ಪ ಓದ್ಕೊಂಡು ಹೋಗ್ತಾ ಇದ್ದೀನಿ. ಬೇಸಿಗೆ ಮಾಡ್ಬಾರ್ದು ಅನ್ಕೊಂಡಿದ್ದೆ, ಆದ್ರೂ ನೆಕ್ಸ್ಟ್ ಇವಾಗ ಎಕ್ಸಾಮ್ ಮುಗೀತು. ಎಕ್ಸಾಮ್ ಮುಗಿಸ್ಕೊಂಡು ಗಾಡಿಲಿ ಹುಡುಗರ ಜೊತೆ ಬರ್ತಾ ಇದ್ದೆ. ಆಮೇಲೆ ನಮ್ಮ ಫ್ರೆಂಡ್ ಸಿಕ್ತ, ನನ್ನ ಜೊತೆ ಬರೋದು ಟ್ರಿಪ್ಪಿಗೆ ಇವನೇ. ಇವಾಗ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದೀವಿ ಆಟೋದಲ್ಲಿ. ಇವಾಗ ನೆಕ್ಸ್ಟ್ ರೈಲ್ವೆ ಸ್ಟೇಷನ್ ಹೋಗ್ತಾ ಇದೀವಿ. ಇದೇ ನೋಡಿ ರೈಲ್ವೆ ಸ್ಟೇಷನ್. ಓನ್ಲಿ DV ಅಂತ 2 ಅಕ್ಷರ ಇದೆ, ಇನ್ನೊಂದು ಅಕ್ಷರ ನೀವೇ ಕಂಡಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಇವಾಗ ಟಿಕೆಟ್ ತಗೊಂಡ್ವಿ. ಟಿಕೆಟ್ ತಗೊಂಡು ಒಳಗೆ ಹೋಗಿ ಕಾಯ್ತಾ ಇದೀವಿ. ರೈಲ್ವೆ ಸ್ಟೇಷನ್ ಒಳಗೆ ಹೋದ್ವಿ. ಆಮೇಲೆ ನೆಕ್ಸ್ಟ್ ಇವಾಗ ವೇಟಿಂಗ್ ರೂಮಿಗೆ ಹೋಗಿ ಕುತ್ಕೊಂಡು ವೇಟ್ ಮಾಡ್ತಾ ಇದೀವಿ ಟ್ರೈನಿಗೆ. 2 ಫೋನ್ ಚಾರ್ಜ್ ಇಟ್ಕೊಂಡಿದ್ದೀವಿ ನಾವು. ಇವಾಗ ನೋಡ್ರಿ ಗೈಸ್, ಒಂದು ಕಾಮಿಡಿ ಏನಂತ ಹೇಳ್ಬೋದಾ? ಇವಾಗ ನೋಡಿ ನಮ್ಮ ಟ್ರೈನ್ ಬಂತು, ನಾವಿದೇ ಟ್ರೈನ್ ಅಲ್ಲಿ ಹೋಗೋದು. 7 ಗಂಟೆ ಆಗಿದೆ. ಇಲ್ಲಿಗೆ ಹೋಗ್ತೀರಿ ಅಂತ ಇವಾಗ್ಲೇ ಹೇಳಲ್ಲ, ಅದಕ್ಕೆ ನಾಳೆ ಮತ್ತೆ ವಿಸಿಟ್ ಮಾಡಬೇಕು. ಸೊ ಮತ್ತೆ ಇವಾಗ ಊಟ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಊಟ ಮಾಡೋದು ಸ್ಟಾರ್ಟ್ ಮಾಡ್ಬೇಕಾದ್ರೆ ರೆಕಾರ್ಡ್ ಮಾಡೋದು ಮರ್ತೋಯ್ತು. ಸೊ ಇಷ್ಟೇ. ಆಮೇಲೆ ಇವಾಗ ಮಲ್ಕೊಳೋ ಟೈಮು, ಮಲ್ಕೊಂಡಿದ್ದೀನಿ. ಇವನು ನೋಡಿದ್ರೆ ಕುತ್ಕೊಂಡು ಗೇಮ್ ಮಾಡ್ತಾ ಇದ್ದಾನೆ. ಸೊ ಅಷ್ಟೇ ಗೈಸ್, ಗುಡ್ ನೈಟ್.